ಸ್ನೇಹಿತರೆ, ಫುಡ್ ಲೈಫ್ 123 ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಮನೆಯಲ್ಲಿಯೇ ಯಾವ ರೀತಿ ಆಲೂ ಪರೋಟ ಮಾಡೋದನ್ನು ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ನಾವು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮಸಾಲ. ಆದಮೇಲೆ ಈಗಾಗಲೇ ನಾವು ಕುಕ್ಕರಲ್ಲಿ ಬಟಾಟೆಯನ್ನು ಆಗಲೇ ಕುದಿಸಿ ಬಾಯ್ಲ್ ಮಾಡಿಟ್ಟಿರ್ತೀವಿ. ಅದನ್ನು ಮತ್ತೆ ತೆಗೆದು ಸ್ವಲ್ಪ ತಣ್ಣೀರಲ್ಲಿ ಎದ್ದು ಅಂತ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಅವನ್ನೆಲ್ಲ ಮೇಲಿಂದ ಚೆನ್ನಾಗಿ ಸುಲಿದು ಬಿಟ್ಟು ಅದನ್ನು ಈಗ ಏನಾಗಬೇಕಾಗುತ್ತೆ, ಕುದಿಸಿರೋದ್ರಿಂದ ಅದನ್ನೆಲ್ಲ ಮೇಲಿಂದೆಲ್ಲ ಅದರ ಸಪ್ಪೆನ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಎಲ್ಲ ಬೆಂದಿರ್ತಕ್ಕಂಥ ಅಥವಾ ಕುದಿಸಿರೋ ಎಲ್ಲ ಬಟಾಟಿನ ಅಥವಾ ಆಲೂನ ಚೆನ್ನಾಗಿ ಮಿದುವು ಮಾಡಬೇಕು. ಅಂದರೆ ಎಲ್ಲ ಪುಡಿ ಈ ಥರ ನಾವು ತೋರಿಸ್ತೇವೆ ಆ ಥರ ವಿಧಾನದಿಂದ ಎಲ್ಲನೂ ಸಣ್ಣಗೆ ಮಾಡ್ತಾ ಇರಬೇಕು. ಎಲ್ಲನೂ ಚೆನ್ನಾಗಿ, ಯಾಕಂದರೆ ಅದು ಮುದ್ದೆ ಥರ ಆಗಿ ಹಿಟ್ಟಿನಲ್ಲಿ ಹಾಕಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಥರ ಚೆನ್ನಾಗಿ ಮನೆಯಲ್ಲೂ ಎಲ್ಲನೂ ಸಣ್ಣಗೆ ಹೋಗಬೇಕು. ಈಗಾಗಲೇ ನಾವು ಮಸಾಲೆನ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲನೂ ಸಣ್ಣದಾಗಿ ಮಾಡ್ಕೊಂಡು ತಯಾರಿ ಇಟ್ಕೋಬೇಕು. ನಿಮ್ಗೆ ಯಾವ ವಿಧಾನ ಅನುಕೂಲ ಆಗುತ್ತೋ ಆ ಥರ ಅದನ್ನು ಸಣ್ಣಗೆ ಮಾಡ್ಕೊಂಡು ರೆಡಿ ಇಟ್ಕೊಳ್ಬೇಕು. ಈ ಥರ ರೆಡಿ ಆದಮೇಲೆ ಈಗಾಗಲೇ ರುಬ್ಬಿರ್ತಕ್ಕಂಥ ಮಸಾಲೆನ ಅದರಲ್ಲಿ ಹಾಕಬೇಕು. ಅಂತಂದರೆ ಏನೋ ನಾವು ಮೆಣಸಿನ್ಕಾಯಿ ಆಗಿರ್ಬೋದು, ಈ ಥರ ಎಲ್ಲ ರುಬ್ಬಿ ಚಟ್ನಿ ಮಾಡಿರ್ತೀವಲ್ಲ ಅದನ್ನು ಸಣ್ಣಗೆ ಅಥವಾ ಮಾಡಿರತಕ್ಕಂಥ ಬಟಾಟಿಯನ್ನು ಮುದ್ದೆಲ್ಲ ಆ ಥರ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಎರಳು, ಜೀರಿಗೆ, ಅರಿಶಿನ ಇವೆಲ್ಲವನ್ನು ಚೆನ್ನಾಗಿ ಅದರೊಳಗೆ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಅದು ರುಚಿಗೆ ತಕ್ಕ ಹಾಗೆ, ಅದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಉಪ್ಪನ್ನು ಮೇಲೆ ಉದುರಿಸ್ಬೇಕು. ಸ್ವಲ್ಪ ಖಾರನೂ ಕೂಡ ಅದರ ಮೇಲೆ ಹಾಕಬೇಕು. ಯಾಕಂದರೆ ಈಗಾಗಲೇ ಮಸಾಲೆ ಖಾರ ಇರೋದರಿಂದ ಚಟ್ನಿ ಖಾರ ಇರೋದ್ರೆ ಹೆಚ್ಚಿಗೆ ಹಾಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಅದು ಸ್ವಲ್ಪ ಕಲರ್ಗೋಸ್ಕರ ಹಾಕೋಬೇಕು. ಈಗಾಗಲೇ ಹೆಚ್ಚಿರ್ತಕ್ಕಂಥ ಸಣ್ಣಗೆ ಉಳ್ಳಾಗಡ್ಡಿ, ಒಂದು ಬೈಲಲ್ಲಿ ಎಣ್ಣೆನ ಹಾಕಿರ್ತೀವಿ, ಜೀರಿಗೆ, ಅದರಲ್ಲಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಅದರೊಳಗೆ ಹಾಕಬೇಕು. ಇದರಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆದರೆ ಸ್ವಲ್ಪ ಸಣ್ಣ ಹುರ್ಕೋಬೇಕು ಎಲ್ಲನೂ ಚೆನ್ನಾಗಿ. ಅದರಲ್ಲಿ ಹುರಿಯೋದಕ್ಕೆ ಇಟ್ಟಿರ್ತೀವಿ. ಅದು ಇದೆಲ್ಲ ಹುರಿಯೋದು ಆದಮೇಲೆ ಈಗಾಗಲೇ ಏನು ಅದು ಬಟಾಟಿಯಲ್ಲಿ ನಮ್ಮ ಮಸಾಲೆಗಳನ್ನು ಹಾಕಿರ್ತೀವಿ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ ಥರ ಕುಡ್ಕೊಳ್ಳೋ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ತಾ ಎಲ್ಲನೂ ಚೆನ್ನಾಗಿ ಕೂಡೋ ಥರ ಮಿಕ್ಸ್ ಮಾಡಬೇಕು. ಅಂತಂದರೆ ಒಂಥರ ಉಂಡೆ ಮಾಡ್ತೀವಿ ರೌಂಡಾಗಿ ಒಂದೊಂದು ಪೀಸ್ ಆ ಥರ ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಮಾಡ್ಕೊಂಡು ಉಂಡೆ ಥರ ರೌಂಡ್ ಮಾಡ್ಕೊಂಡು ಇಟ್ಟಿರೋದ್ರಿಂದ ಇದು ಡೈರೆಕ್ಟಾಗಿ ಹಿಟ್ಟಿನಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈಗಾಗಲೇ ನಾವು ಹಿಟ್ಟನ್ನು ರೆಡಿ ಮಾಡಿದ್ವಿ. ಈ ಥರ ಹಿಟ್ಟು ರೆಡಿ ಮಾಡಿ ಅದರೊಳಗೆ ಅದನ್ನು ಸ್ವಲ್ಪ ಲಟ್ಟಿಸ್ಬೇಕು. ಅಂತಂದರೆ ಸಣ್ಣದಾಗಿ, ಅಷ್ಟು ಭಾಳ ದೊಡ್ಡದಲ್ಲ. ಅಂದರೆ ಇದು ಮುದ್ದೆನ ಹಾಕೋವರೆಗೆ ಮಾತ್ರ. ಏನು ಮಿಕ್ಸ್ ಮಾಡಿರ್ತೀವಲ್ಲ ಹಾಲುನ ಅದರೊಳಗೆ ಹಾಕಿ ನೋಡಿ, ಮುದ್ದೆನ ಅದರೊಳಗೆ ಹಾಕಿ ಚೆನ್ನಾಗಿ ಕೂಡು ಒಳಗಡೆ ಹಿರಿಯೋಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಅದೆಲ್ಲ ಮುಚ್ಚೋ ಹಾಗೆ ರೆಡಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಬೇಕು. ಇಲ್ಲಿ ಮಾಡಾದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಲಟ್ಟಿಸಬೇಕು. ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ಮತ್ತೆ ನಾವು ಒಲೆ ಮೇಲೆ ತೆವಿನ ಕಾಯೋಕೆ ಇಡಬೇಕು. ಈ ಥರ ಲಟ್ಟಿಸೋಬೇಕು. ಬಟಾಟಿ ಅಂದರೆ ಆಲೂ ಏನು ರೆಡಿ ಮಾಡಿದೆ ಅದನ್ನು ಇದ್ರೊಳಗೆ ಹಾಕಿ ಲಟ್ಟಿಸ್ಬೇಕು. ನಿಮಗೆ ಯಾವ ಸೈಜ್ ಬೇಕು ಆ ಥರ ಈ ಥರ ಚೆನ್ನಾಗಿ ಲಟ್ಟಿಸಿದ ಆದಮೇಲೆ ಎಲ್ಲ
ಈಗಾಗಲೇ ಹೆಂಚಿನ ತವೆ ಕೂಡ ನಾವು ಕಾಯೋದಕ್ಕೆ ಇಟ್ಟಿದ್ದೀವಿ. ಈ ಥರ ಮೊದಲೇ ತವೆನ ಕಾಯಕ್ಕಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿರ್ತೀವಿ. ಅದಾದಮೇಲೆ ಆಲೂನ ಮಿಕ್ಸ್ ಮಾಡಿರ್ತಕ್ಕಂಥ ಚಪಾತಿನ ಮತ್ತೆ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಎಣ್ಣೆ ಹಚ್ಚಿ ಸ್ವಲ್ಪ ಒಂದು 20 ಸೆಕೆಂಡ್ ಬೇಯಿಸಿ ಮತ್ತೆ ಅದನ್ನು ತಿರುವಿ ಹಾಕಿ ಬರೀ ಎರಡು ಸೈಡು ಚೆನ್ನಾಗಿ ಬೇಯೋಗೋಸ್ಕರ ಈ ಥರ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಧಾನ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಎಲ್ಲ ಥರ ರೆಡಿ ಇದ್ದರೂ ನಿಮಗೆ ಐಟಮ್ಗಳು ಒಂದು 5 ನಿಮಿಷದಲ್ಲಿ ಇದೆಲ್ಲನೂ ರೆಡಿ ಆಗುತ್ತೆ. ಇದನ್ನು ಯಾವಾಗ ಬೇಕೋ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು. ಸಮಯ ಕೂಡ ಕಡಿಮೆ ಹತ್ತುತ್ತೆ. ಅಂದರೆ ಐಟಮ್ಗಳು ಮಾಡಿ ಮೊದಲೇ ಇಟ್ಕೊಂಡಿದ್ದರೆ ಇದು ಯಾವಾಗಾದರೂ ನಿಮಗೆ ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ಅನುಕೂಲ ಆಗುತ್ತೆ. ನೋಡಿ, ಈ ಥರ ಮಾಡ್ಕೊಂಡು ಬೇಯಿಸಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೀವು ಇದರಲ್ಲಿ ಬೇಕಾದ್ರೆ ಚಟ್ನಿ, ಪಲ್ಯ, ಶೇಂಗಾ ಚಟ್ನಿ ಇದು ಯಾವುದನ್ನು ಬೇಕಾದರೂ ಬಳಸ್ಕೋಬೋದು. ಅದು ನಿಮಗೆ ಅನುಕೂಲ. ನಾವಿಲ್ಲಿ ಒಂದು ಖಾರ ಚಟ್ನಿ, ಶೇಂಗಾ ಚಟ್ನಿ, ಒಂದು ಅವರೆಕಾಯಿ ಪಲ್ಯನ ಇದರಲ್ಲಿ ನಾವು ಬಳಸಿದ್ದೀವಿ. ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಕೊನೆಯಲ್ಲಿ ಈ ಥರ ಇದು ಚೆನ್ನಾಗಿ ಕಾಣುತ್ತೆ. ಈ ಥರ ನಾವೆಲ್ಲ ಮಾಡಿರ್ತಕ್ಕಂಥ ಹಾಕಿ ಈ ಥರ ಮಾಡಿಕೊಂಡು ಇದೆಲ್ಲ ಕೂಡ ಆಲೂ ಪರೋಟ ಮಾಡುವ ವಿಧಾನ ಮನೆಯಲ್ಲಿ. ಇದನ್ನು ನೀವು ಕೂಡ ಮಾಡಿ ಈ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ನಮ್ಮ ಚಾನಲ್ ಹೊಸ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.